ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನೀಗ ಮಾಜಿ ಕಾರ್ಪೊರೇಟರ್ ಲೆಗ್ಗೆರೆ ನಾರಾಯಣಸ್ವಾಮಿ ಅಣ್ಣನವರ ಊರಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇದೆ ಬನ್ನಿ ಅಂತ ಅಣ್ಣನವರು ನಮ್ಮನ್ನು ಕರೆದಿದ್ರು. ನಾವೀಗ ಲೆಗ್ಗೆರೆ ನಾರಾಯಣಸ್ವಾಮಿ ಅಣ್ಣನವರ ಊರಿಗೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂದರೆ, ನಮ್ಮ ಲೆಗ್ಗೆರೆ ನಾರಾಯಣಸ್ವಾಮಿ ಅಣ್ಣನ ತಂದೆ ತಾಯಿ ಅವರು ಬದುಕಿ ಬಾಳಿದಂತಹ ಬಂಡಿಗುಡಿಗಿನಹಳ್ಳಿ ಊರಿನಲ್ಲಿ ಅವರದೇ ಸ್ವಂತ ಸ್ವಯರ್ಜಿತ ಆಸ್ತಿ 10,000 ಅಡಿ ಜಾಗವನ್ನು ಬಂಡಿಗುಡಿಗಿನಹಳ್ಳಿ ಜನರಿಗೆ ದಾನವಾಗಿ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಅಲ್ಲಿನ ಜನರು 18 ಅಡಿ ಎತ್ತರದ ಸೌಮ್ಯ ಕಾಳಿಕಾಂಬ ದೇವಸ್ಥಾನವನ್ನು ಕಟ್ಟಿಕೊಂಡಿದ್ದಾರೆ. ನಮ್ಮ ಲೆಗ್ಗೆರೆ ನಾರಾಯಣಸ್ವಾಮಿ ಅಣ್ಣನವರು ಈ ಹೊಸ ವರ್ಷದ ಪ್ರಯುಕ್ತವಾಗಿ ಹೊಸ ವರ್ಷದ ಮೊದಲನೇ ದಿನವೇ ಸೌಮ್ಯ ಕಾಳಿಕಾಂಬ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಇಟ್ಟುಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, 18 ಅಡಿ ಎತ್ತರದ ಅಮ್ಮನವರು ಸೌಮ್ಯ ಕಾಳಿಕಾಂಬ ದೇವಸ್ಥಾನ ನೋಡಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಚಿತ್ರನಟಿ ರಾಣಿ ಮ್ಯಾಮ್ ಕೂಡ ಇಲ್ಲೇ ಇದ್ದಾರೆ ನೋಡಿ. ಹ್ಯಾಪಿ ನ್ಯೂ ಇಯರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ದೇವರು ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮಗೆಲ್ಲನೂ ಕೊಟ್ಟು ಎಲ್ಲನೂ ಕರುಣಿಸಿ ಒಳ್ಳೇದು ಮಾಡಲಿ. ಈ ಹೊಸ ವರ್ಷಕ್ಕೆ ಸಂಭ್ರಮಾಚರಣೆಯಲ್ಲಿ ನಮ್ಮ ಲೆಗ್ಗೆರೆ ಗಾನಕೋಗಿಲೆಗಳಾದ PG ಪುಟ್ಟೇಗೌಡರು, ದೇವರಾಜ್ ಅವರು, ಸುರೇಶ್ PK ಅವರು, ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಈ ಹಾಡಿಗೆ ಅದ್ಭುತವಾದ ಸಾಲಿಗೆ ಅವರು ಧ್ವನಿಗೂಡಿಸಿದ್ದಾರೆ. ಹಾಗೆ ಚಿತ್ರನಟಿ ರಾಣಿ ಮ್ಯಾಮ್ ಕೂಡ ಜೋಕೆ ಸಾಂಗ್ ಹಾಡಿದ್ದಾರೆ. ಇನ್ನೂ ಎಷ್ಟೋ ಕಲಾವಿದರು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಹಾಡೆಲ್ಲ ಹೇಳ್ಕೊಂಡು ತುಂಬ ಎಂಜಾಯ್ ಮಾಡಿದ್ದಾರೆ. ಔತಣಕೂಟವನ್ನು ನಾರಾಯಣಸ್ವಾಮಿ ಅಣ್ಣನವರು ಕೆರೆ ಹಂಚಿನ ಬಳಿ ಸಣ್ಣದಾಗಿ 1-2-3 ಟೇಬಲ್ ಹಾಕಿ ಅಲ್ಲಿ ಸಣ್ಣದಾಗಿ ಊಟಕ್ಕೆ ಏರ್ಪಾటు ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತಣ್ಣ ಗಾಳಿ ಬೀಸ್ತಾ ಇದೆ. ತುಂಬ ಎಂಜಾಯ್ ಮಾಡಿದ್ದೀವಿ ಫ್ರೆಂಡ್ಸ್ ನಾವೆಲ್ಲ. 2026 ಹೊಸ ವರ್ಷದ ಪ್ರಯುಕ್ತವಾಗಿ ನಾವು ನಾರಾಯಣಸ್ವಾಮಿ ಅಣ್ಣನವರ ಊರಿಗೆ ಹೋಗಿ ಎಂಜಾಯ್ ಮಾಡಿದ್ದೀವಿ. ನಮಗಂತೂ ಸಖತ್ ಖುಷಿ ಆಯಿತು. ಎಂತೆಂಥ ಫಿಲಮ್ ಆ್ಯಕ್ಟ್ರುಗಳೆಲ್ಲ ಬಂದಿದ್ದರು, ಒಳ್ಳೊಳ್ಳೆ ಸಾಂಗ್ಗಳೆಲ್ಲ ಹಾಡಿದ್ರು, ಸಖತ್ ಮನೋರಂಜನೆ ಕೊಟ್ಟರು. ನಮ್ಮ ನಾರಾಯಣಸ್ವಾಮಿ ಅಣ್ಣನೂ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಲೈಟಾಗಿ ಅವ್ರ ಮೊಮ್ಮಗನ ಇಟ್ಕೊಂಡು. ಆ ವಿಡಿಯೋ ಕೂಡ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಾರಾಯಣಸ್ವಾಮಿ ಅಣ್ಣ. ನಿಮ್ಮ ಊರಿಗೆ ನಮ್ಮನ್ನೆಲ್ಲ ಕರೆದು ನಮ್ಗೆ ಈ ಥರ ಎಲ್ಲ ಖುಷಿಯಾಗಿ ಹ್ಯಾಪಿಯಾಗಿರೋ ಆ ಥರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈಗ ನಾರಾಯಣಸ್ವಾಮಿ ಅಣ್ಣ ಈ ವಿಷಯದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿ. ನಮಸ್ತೆ ಎಲ್ಲರಿಗೂ, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಮೊದಲನೇ ದಿನ ನನ್ನ ತಂದೆ ತಾಯಿಯವರು ದಾನ ನೀಡಿದಂಥ ಜಾಗದಲ್ಲಿರ್ತಕ್ಕಂಥ ವಿಶೇಷವಾದಂಥ 18 ಅಡಿ ಸೌಮ್ಯ ಕಾಳಿಕಾಂಬ ದೇವಸ್ಥಾನದಲ್ಲಿ ವರ್ಷದ ಮೊದಲನೇ ದಿನ ವಿಶೇಷವಾದ ಪೂಜೆ, ಸ್ನೇಹಿತರೊಟ್ಟಿಗೆ ಸೇರಿ ಪೂಜೆಯನ್ನು ನೆರವೇರಿಸಿ ಅಲ್ಲಿ ವಿಶೇಷ ಒಂದು ಔತಣಕೂಟವನ್ನು ಕೆರೆ ಹೆಂಚಿನಲ್ಲಿ ಏರ್ಪಡಿಸಿ ಭಾಳಷ್ಟು ಸಿನಿಮಾ ಕಲಾವಿದರು, ನಮ್ಮ ಲೆಗ್ಗೆರೆಯ ಆತ್ಮೀಯ ಗೆಳೆಯರೆಲ್ಲ ಒಂದು ಮೊದಲನೇ ದಿನ ಸಂತೋಷ ಸಂಭ್ರಮದಲ್ಲಿ ಕಳೆದಿದ್ದೀವಿ. ಅದೇ ಸಂತೋಷ ಸಂಭ್ರಮ ನಮ್ಮೆಲ್ಲ ಸ್ನೇಹಿತರಿಗೆ ಸೌಮ್ಯ ಕಾಳಿಕಾಂಬ ನೀಡಲಿ, ನಾಡಿನ ಜನತೆಗೆ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲಿ ಅಂತೇಳಿ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಲೆಗ್ಗೆರೆ ನಾರಾಯಣಸ್ವಾಮಿ ಅಣ್ಣ ಯಾವ ರೀತಿ ಮಾತಾಡಿದ್ರು ಅಂತ ನಮಗಂತೂ ಸಖತ್ ಖುಷಿ ಆಯಿತು. ಫ್ರೆಂಡ್ಸ್, ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು. ಮತ್ತಷ್ಟು ವಿಡಿಯೋಗೋಸ್ಕರ ಕಾಯ್ತಾರಿ. ಬಾಯ್ ಬಾಯ್.